ಗೆಳೆಯರೇ, ಮಹಾರಾಷ್ಟ್ರದಲ್ಲಿ ಬರೋ ಈ ದೇವಸ್ಥಾನವನ್ನ ಒಂದೇ ಕಲ್ಲಿನ ಬೆಟ್ಟವನ್ನ ಮೇಲಿಂದ ಕೆಳಗಿನವರೆಗೂ ಕೊರೆದು ನಿರ್ಮಿಸಲಾಗಿದೆ. ಹೀಗೆ ನಿರ್ಮಿಸಲಾದ ಜಗತ್ತಿನ ಅತಿದೊಡ್ಡ ಮೊನೋಲಿಥಿಕ್ ದೇವಸ್ಥಾನ ಇದಾಗಿದೆ. ನಾವು ನೋಡೋ ಎಲ್ಲ ದೇವಸ್ಥಾನಗಳನ್ನ ಸಾಮಾನ್ಯವಾಗಿ ಕೆಳಗಿನಿಂದ ಮೇಲಕ್ಕೆ ಕಟ್ಟಿದ್ರೆ, ಈ ದೇವಸ್ಥಾನವನ್ನ ಮೇಲಿಂದ ಕೆಳಗಿನವರೆಗೂ ಅತ್ಯಂತ ಗಟ್ಟಿಯಾದ ಕಲ್ಲು ಬಂಡೆಯ ಬೆಟ್ಟವನ್ನ ಕೊರೆದು ನಿರ್ಮಿಸಲಾಗಿದೆ. ಈ ದೇವಸ್ಥಾನವನ್ನ ಯಾವುದೇ ಮಷಿನ್ಗಳ ಸಹಾಯವಿಲ್ಲದೇನೆ ಬರೀ ಉಳಿ ಸುತ್ತಿಗೆಯನ್ನ ಬಳಸಿ ಕಟ್ಟಲಾಗಿದೆ. ಆದರೆ ಹೀಗೆ ಕಟ್ಟಿರೋಕೆ ಸಾಧ್ಯನೇ ಇಲ್ಲ ಅಂತ ತಜ್ಞರು ಹೇಳ್ತಾರೆ. ಇದನ್ನ ಕಟ್ಟೋಕೆ ಲೇಸರ್ ಕಟ್ಟಿಂಗ್ ಟೆಕ್ನಾಲಜಿಯನ್ನ ಬಳಸಿರಬಹುದು ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಇದನ್ನ ಮನುಷ್ಯರು ನಿರ್ಮಿಸಿರೋಕೆ ಸಾಧ್ಯನೇ ಇಲ್ಲ, ಇದನ್ನ ಏಲಿಯನ್ಸ್ಗಳು ನಿರ್ಮಿಸಿರಬಹುದು ಅಂತ ಹೇಳ್ತಾರೆ. ಅಂದ್ರೆ ಇದರರ್ಥ ಈ ದೇವಸ್ಥಾನ ತನ್ನ ನಿರ್ಮಾಣದ ಕುರಿತು ಎಷ್ಟೊಂದು ನಿಗೂಢತೆಯನ್ನ ಹೊಂದಿತ್ತು ಅಂತ ಇಲ್ಲಿ ನಾವು ಗಮನಿಸಬಹುದು. ಹೀಗೆ ಈ ದೇವಸ್ಥಾನವನ್ನ ಕಟ್ಟುವಾಗ ಸುಮಾರು 2 ಲಕ್ಷ ಟನ್ ಅಷ್ಟು ವೇಸ್ಟ್ ಕಲ್ಲುಗಳು ಉಳಿದಿದ್ವಂತೆ. ಆದ್ರೆ ಆಶ್ಚರ್ಯವೆಂದ್ರೆ ಹೀಗೆ ಉಳಿದ ಕಲ್ಲಿನ ಚೂರುಗಳು ಎಲ್ಲಿಗೆ ಹೋದವು ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಗೆಳೆಯರೇ. ಹೀಗೆ ಒಂದು ದೊಡ್ಡ ಕಲ್ಲಿನ ಬೆಟ್ಟವನ್ನೇ ಒಡೆದು ನಿರ್ಮಿಸಿರೋ ಈ ಅದ್ಭುತವಾದ ದೇವಸ್ಥಾನವು ಎಲ್ಲೋರಾದ ಗುಹೆಗಳಲ್ಲಿ ಬರೋ ಶಿವನ ಕೈಲಾಸ ಮಂದಿರವಾಗಿದೆ. ಇಂತಹ ಅದ್ಭುತವನ್ನ ಬೇರ್ಯಾರೋ ಕಟ್ಟಿಲ್ಲ ಗೆಳೆಯರೇ. ಇದನ್ನ ನಮ್ಮ ಹೆಮ್ಮೆಯ ಕನ್ನಡಿಗರಾದ ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ 8ನೇ ಶತಮಾನದಲ್ಲಿ ಕಟ್ಟಿಸಿದ್ದಾರೆ. ಇದನ್ನ ಕಟ್ಟಲು ಸುಮಾರು 18 ವರ್ಷಗಳಷ್ಟು ಸಮಯ ಹಿಡಿದಿತ್ತಂತೆ. ಇದನ್ನ ಕಟ್ಟಿರೋ ಅಂದಿನ ಜನರ ಮುಂದಾಲೋಚನೆ ಮತ್ತು ಬುದ್ಧಿಶಕ್ತಿ ಅದೆಷ್ಟರ ಮಟ್ಟಿಗೆ ದೊಡ್ಡದಾಗಿತ್ತು ಅಂತ ನೀವೇ ಊಹಿಸಬಹುದು. ಇನ್ನು ಈ ದೇವಸ್ಥಾನದ ಮೇಲೆ ಔರಂಗಜೇಬನು ದಾಳಿ ಮಾಡ್ತಾನೆ. ಹೀಗೆ ದಾಳಿ ಮಾಡಿದ ಔರಂಗಜೇಬನು ಸತತ 3 ವರ್ಷಗಳ ಕಾಲ ಈ ದೇವಸ್ಥಾನವನ್ನ ಒಡೆದ್ರು ಈ ದೇವಸ್ಥಾನ ಪೂರ್ತಿಯಾಗಿ ಒಡೆಯೋಕೆ ಅವನಿಂದ ಸಾಧ್ಯವಾಗಿಲ್ಲ. ಇನ್ನು ಈ ಕೈಲಾಸ ದೇವಸ್ಥಾನವನ್ನ ನೀವು 20 ರೂಪಾಯಿಯ ನೋಟಿನ ಮೇಲೂ ನೋಡಬಹುದು. ಅಷ್ಟೇ ಯಾಕೆ ಈ ದೇವಸ್ಥಾನವನ್ನ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಾನೂ ಪರಿಗಣಿಸಲಾಗಿದೆ.